ನಾವು ಅಂದರೆ ಔಸನ್ ವೇಡ್ಸ್ ಮತ್ತು ಪ್ಯಾಕರ್ಸ್ ಅಂದರೆ ಹಾಂ ಈಗ ಇಲ್ಲಿ ಟೀ ಶರ್ಟು ಮತ್ತು ಬಟ್ಟೆ ಮಡ್ಚೋದು, ಪ್ಯಾಕಿಂಗ್ ಮಾಡೋದು, ಹಾಂ ಹಾಂ ಬಟನ್ ಹಾಕೋದು, ಹಾಂ ನಂತರ ಮೊಬೈಲಿಟಿ ಈಗ ಇಂಡಿವಿಜುವಲ್ ಆಗಿ ಓಡಾಡೋದು, ಹಾಂ ಹಾಂ ಮತ್ತು ನಾವು ದಿನನಿತ್ಯ ಯಾವ ಥರ ಇರಬೇಕು ಎಲ್ಲ ಚಟುವಟಿಕೆಗಳನ್ನೆಲ್ಲ ಹೇಳ್ತೀವಿ. ರಸ್ತೆ ದಾಟೋದೆಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ನಿಮಗೆ? ಆರಾಮಾಗಿ ಹೋಗ್ತೀರಾ? ಗೊತ್ತಾಗುತ್ತೆ ಹಾಂ ಸರ್, ಗೊತ್ತಾಗುತ್ತೆ ಹೆಂಗೆ ಕಲ್ತ್ರಿ ಅದನ್ನು? ಸರ್. ಅದೇ ಸರ್, ಈಗ ನಾವು ಕೇನ್ ಯೂಸ್ ಮಾಡೋದ್ರಿಂದ ಹಾಂ ನಮಗೆ ಮುಂದೆ ಶೋರ್ ಲೈನ್ ಅಂದರೆ ಹಾಂ ಈಗ ರೋಡ್ ತುದಿಯಲ್ಲಿ ಯಾವ ಥರ ಶಬ್ದ ಬರುತ್ತೆ, ತುದಿಯೆಲ್ಲ ಹೋಗ್ಬೇಕು, ಹಾಂ ಹಾಂ ಮಧ್ಯದಲ್ಲಿ ಯಾವ ಥರ ಶಬ್ದ ಬರುತ್ತೆ, ಹಾಂ ಮಧ್ಯದಲ್ಲಿ ಹೋದ್ರೆ ಏನಾರು ಆಕ್ಸಿಡೆಂಟ್ ಆಗೋ ಪ್ರಾಬ್ಲಮ್ ಇರುತ್ತೆ. ಹಾಂ 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 ಅದರಿಂದ ನಾವು ರೋಡ್ ತುದಿಯಲ್ಲಿ ಆ ಕಡೆ ಈ ಕಡೆ ಹಾಂ ಮತ್ತೆ ನಾವು ರೋಡ್ ಕ್ರಾಸ್ ಮಾಡುವಾಗ ಈಗ ಈ ಥರ ಕೈ ಮೇಲೆ ಹಾಂ ಹಾಂ ಮೇಲೆ ಎತ್ಬಿಟ್ಟು ಹಾಂ ರೋಡ್ ಕ್ರಾಸ್ ಮಾಡ್ತಿರ್ತೀವಿ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಹಾಂ ಮುಂದೆ ಹಿಂದೆ ಬರೋ ವೆಹಿಕಲ್ಸಿಗೆ ಗೊತ್ತಾಗುತ್ತೆ ಸರ್. ಈಗ ನೀವು ಒಬ್ಬರೇ ಹೊರಟ್ರೆ ಮುಖ್ಯ ಅದೊಂದು ತುಂಬ ಟ್ರಾಫಿಕ್ ಇರುತ್ತೆ, ಅಲ್ಲೆಲ್ಲ ಕ್ರಾಸ್ ಮಾಡೋಕ್ಕಾಗುತ್ತಾ? ಅಲ್ಲೆಲ್ಲ ಕಷ್ಟ ಆಗಲ್ವಾ? ತುಂಬ ಕಷ್ಟ ಆದರೆ ಹೆಲ್ಪ್ ಈಗ ಪರ್ಸನಲ್ ನಿಮ್ಮಂಥವ್ರನ್ನೇ ಅನ್ನ ಹೇಳ್ತಾರೆ. ಹಾಂ ಹಾಂ ಸರ್, ನಮ್ಮ ಹಳ್ಳಿ ಹ್ಞೂ ನಾವು ಒಬ್ಬರೇ ಓಡಾಡ್ತೀವಿ ಒಬ್ಬರೇ ಓಡಾಡ್ತೀರಾ? ಸರ್. ಇಲ್ಲಿ ನಾವು ಫ್ರೆಂಡ್ಸ್ ತುಂಬ ಜನ ಬರ್ತಿರ್ತಾರಲ್ಲ, ಹಾಂ ಹಾಂ ಅವ್ರ ಈ ಥರ ಇದೆ NAB ಕರ್ನಾಟಕದಲ್ಲಿ ಈ ಥರ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಹಾಂ ನಾವು ಹಾಗಾಗಿ ಈ ಕಡೆ ಬಂದ್ವಿ ಸರ್. ಓಕೆ, ಥ್ಯಾಂಕ್ ಯು ಸರ್. 2 months ಆಯ್ತು ಸರ್. 2 months ಆಯ್ತಾ? ಇನ್ನೊಂದು ತಿಂಗಳು ಇರ್ತೀರಿ? 1.5 ತಿಂಗಳು. ಹಾಂ, ತುಂಬ ಅನುಕೂಲ ಆಯ್ತಾ ಬಂದಿದ್ರಿಂದ ಇಲ್ಲಿಗೆ? ಹ್ಞೂ ಸರ್, ತುಂಬ ಅನುಕೂಲ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್.